ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ನಾವೊಂದು ಜ್ವಲಂತ ಸಮಸ್ಯೆಗೆ ಬಂದು ಸಿಗಾಕೊಂಡಿದ್ದೀವಿ. ದೇಶಕ್ಕೆ ಆರ್ಥಿಕ ಸಮಸ್ಯೆ ಬಂದರೆ ಬಗೆಹರಿಸೋದಕ್ಕೆ ಬೇರೆ ದಾರಿ ಇಲ್ಲ. ಬರಗಾಲ ಬಂದರೆ ಅದನ್ನು ಕೂಡ ಸಹಿಸಿ ಬದುಕೋದಕ್ಕೆ ಅವಕಾಶ ಇದೆ. ಹೊರದೇಶದಿಂದ ಅಪಾಯ ಇದ್ದರೆ, ಪಾಕಿಸ್ತಾನ ಇರ್ಬೋದು ಅಥವಾ ಇತರೆ ದೇಶಗಳಿಂದ ನಮ್ಗೆ ಅಪಾಯ ಇದ್ದರೆ ಅದನ್ನು ಎದುರಿಸೋಕ್ಕೂ ಕೂಡ ನಾವು ಸನ್ನದ್ಧರಾಗಿದ್ದೀವಿ. ಅದನ್ನು ಕೂಡ ಫೇಸ್ ಮಾಡ್ಬೋದು. ಆದರೆ ಇವತ್ತು ನಡೀತಾರಂಥ ಯುದ್ಧ ಸಶಸ್ತ್ರ ಇಲ್ದಲೆ, ಯಾವುದೇ ವೆಪನ್ ಇಲ್ದಲೆ, ಯಾವುದೇ ಬಾಂಬ್ಗಳು, ದೊಡ್ಡ ದೊಡ್ಡ ಅಟಮ್ ಬಾಂಬ್ಗಳು ಅವಶ್ಯಕತೆ ಇಲ್ಲ, ಹೈಡ್ರೋಜನ್ ಬಾಂಬ್ ಅವಶ್ಯಕತೆ ಇಲ್ಲ. ಹಾಗೆಯೇ ಜನರನ್ನು ಮುಗಿಸುವಂಥದ್ದು, ಒಂದು ದೇಶ ಮುಗಿಸೋದು ಅಂತ ಒಂದು ದೊಡ್ಡ ತಂತ್ರಗಾರಿಕೆ ಅಂದರೆ ಡ್ರಗ್ಸ್ನ ಮಕ್ಕಳಿಗೆ ಅಡಿಕ್ಟ್ ಮಾಡೋದು. ನಾನು ಪಂಜಾಬಿಗೆ ಹೋಗಿದ್ದೇನೆ. 60% ಹೆಚ್ಚು ಹಾಸ್ಟೆಲಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಡ್ರಗ್ಸಿಗೆ ಅಡಿಕ್ಟ್ ಆಗಿದ್ದಾರೆ. ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ಇವತ್ತು 30-40, ಕೆಲವು ಕಡೆ 50% ರೀಚ್ ಆಗಿದೆ. ಅಲ್ಲಿ ಮಕ್ಕಳ ನರಗಳಿಗೆ ಚುಚ್ಚಿದರೆ ಔಷಧಿನ ಕೊಡೋದಕ್ಕೆ ನರಗಳೇ ಸಿಕ್ಕಲ್ಲ. ಬರೀ ಅಲ್ಲಿ ಮಾತ್ರ ಅಂದ್ಕೊಂಡಿದ್ದೀವಿ ನಾವು. ಇವತ್ತು ನೋಡಿದರೆ ಸಕಲೇಶ್ಪುರದಲ್ಲಿ ನೋಡಿದರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಯುವಕರು, ಶಾಲೆಗಳು, ಸಾಮಾನ್ಯ ಜನರ ಮಧ್ಯೆ ಡ್ರಗ್ಸ್ ಓಡಾಡ್ತಾರೆ. ಡ್ರಗ್ಸನ್ನು ಮಾರೋವಂಥವ್ರು ಸಮಾಜದ ಉನ್ನತ ಸ್ಥಾನದಲ್ಲಿರೋರು, ವಿದ್ಯಾವಂತರು, ಹಣವಂತರು, ಅತಿ ಹಣ ಮಾಡಬೇಕು ಅಂತಕ್ಕಂಥ ಒಂದು ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ. ₹1 ಬಂಡವಾಳ ಹಾಕಿದರೆ ₹100 ಸಿಕ್ಕಂಥ ಒಂದು ಅವಕಾಶ ಇರೋದು ಡ್ರಗ್ಸಲ್ಲಿ. ಇದರ ವಿರುದ್ಧ ಜನಜಾಗೃತಿ ಮಾಡಬೇಕಾಗಿದೆ. ಅದರ ಮೂಲಗಳನ್ನು ನಾವು ನಾಶ ಮಾಡಬೇಕಾಗಿದೆ. ಅದು ಕೇವಲ ಸರ್ಕಾರದ ಇಲಾಖೆಗಳಿಂದ ಮಾತ್ರ ಸಾಧ್ಯ. ಅದನ್ನು ಹತ್ತಿಕ್ಕುವಂಥ ಶಕ್ತಿ ಇರೋದು ಜನಸಾಮಾನ್ಯರಿಗೆ. ಜನರನ್ನು ಜಾಗೃತಿ ಮಾಡಬೇಕು, ಜೊತೆಗೆ ಅದರ ಮೂಲಗಳನ್ನು ನಾಶ ಮಾಡಬೇಕು. ಮತ್ತು ಡ್ರಗ್ಸಿಗೆ ಅಡಿಕ್ಟ್ ಆಗಿರ್ತಕ್ಕಂಥ ಮಕ್ಕಳಿಗೆ ನಾವು ಮಾರ್ಗದರ್ಶನ ನೀಡಬೇಕು. ಜನರಿಗೂ ಕೂಡ ಅಭಯ ಕೊಡಬೇಕಾಗಿದೆ. ತುಂಬ ಕುಟುಂಬಗಳು ಸರ್ವನಾಶ ಆಗಿದೆ. ಇದರ ಪ್ರಯುಕ್ತ ನಾವು ಕಳೆದ 1 ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಆಗಸ್ಟ್ 21 ನಮಗದೊಂದು ಟೆಂಟೇಟಿವ್ ಡೇಟನ್ನೇ ಇಟ್ಕೊಂಡಿದ್ದೀವಿ. ನಾಳೆ ಸಕಲೇಶ್ಪುರದಲ್ಲಿ ಎಲ್ಲ ಸಂಘಟನೆಗಳ ಸಹಕಾರ, ಇರೆಸ್ಪೆಕ್ಟಿವ್ ಪಾರ್ಟಿ, ಪಕ್ಷ, ಸಂಘಟನೆ, ಹೋರಾಟಗಾರರು, ಅವರು ರಿಕ್ಷಾ ಸಂಘಟನೆ ಇರ್ಬೋದು, ಕಾರ್ ಚಾಲಕರು ಇರ್ಬೋದು, ಅಧಿಕಾರಿಗಳು, ಎಲ್ಲರನ್ನೂ ಒಳಗೊಂಡಂಥ ನಾಳೆ ಒಂದು ಸಮಾವೇಶ ನಡೀತದೆ. ಅದಕ್ಕೆ ಪಂಜಾಬಿಂದ ಸುಖ್ಜೋತ್ ಸಿಂಗ್ ಅಂತಕ್ಕಂಥ ಒಬ್ಬ ಡ್ರಗ್ಸ್ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಬರ್ತಾರೆ. ಜೊತೆಗೆ BR ಪಾಟೀಲರು ಮತ್ತು ನಾನು ಇಬ್ಬರು ಕರ್ನಾಟಕದಿಂದ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ, ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ಇದ್ದೀವಿ. ಹಾಗೆ ಕಾಕಡೆ ಅಂತ ಒಬ್ಬರು ಮಹಾರಾಷ್ಟ್ರದಿಂದ ಬರ್ತಾರೆ. ಪ್ರಸನ್ನ ಗಾಂಧಿ ಅಂತ ಹೇಳ್ಬಿಟ್ಟು ಒಬ್ಬರು ಬೆಂಗಳೂರಿಂದ ಬರ್ತಾರೆ. ಆಮೇಲೆ BR ಪಾಟೀಲರು ಇವತ್ತೇ ಬಂದು ಎಲ್ಲ ಹುಡುಕೊಡ್ತಾರೆ. ಎಲ್ಲ ಅಧಿಕಾರಿಗಳು ಇದನ್ನು ಭಾಗವಹಿಸ್ತಾರೆ, ಎಲ್ಲ ಸಂಘಟನೆಗಳು ಬರ್ತಾರೆ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ಬನ್ನಿ, ಈ ಸಮಾಜ ಉತ್ಸವ ಎಲ್ಲ ಸವಲತ್ತು, ಸಂತೋಷನ ನಾವು ಅನುಭವಿಸಿದ್ವಿ. ನಾವು ಬಿಟ್ಟು ಹೋಗೋದು ಈ ಮಕ್ಕಳಿಗೆ. ಈ ಮಕ್ಕಳೇ ಭವಿಷ್ಯದ ಪ್ರಜೆಗಳು ಮತ್ತು ಈ ದೇಶ. ದಯಮಾಡಿ ಬನ್ನಿ, ಈ ಪಿಡುಗನ್ನು ಕಿತ್ತಾಕೋಣ, ಬೇರೆ ಸಹಿತ ಕಿತ್ತಾಕೋಣ. ನಮಸ್ಕಾರ. ನಾಳೆ ನಡೆಯುವಂಥ ಕಾರ್ಯಕ್ರಮದ ಸ್ಥಳ ಸಕಲೇಶ್ಪುರ ತಾಲೂಕು ಕುಶಾಲನಗರದಲ್ಲಿರ್ತಕ್ಕಂಥ ಒಕ್ಕಲಿಗರ ಸಮುದಾಯ ಭವನ. ಸಮಯ 11 ಗಂಟೆ, 10:30ರಿಂದ 11 ಮಧ್ಯೆ ಪ್ರಾರಂಭ ಮಾಡ್ತೀವಿ. ಸಮಯ ನಿಗದಿತ ಸಮಯದಲ್ಲೇ ಆಗುತ್ತೆ. ದಯಮಾಡಿ ಬನ್ನಿ, ತಾವೆಲ್ಲರೂ ಭಾಗವಹಿಸಿ. ತಮ್ಮೆಲ್ಲರ ಹೋರಾಟದ ಫಲ ಈ ಅನಿಷ್ಟನ್ನು ಆಚೆಗೆ ಹಾಕ್ಬೋದು. ಇದು ನಾವು ಮಾಡ್ತಕ್ಕಂಥ ಈ ಸಮಾಜಕ್ಕೊಂದು ಪುಣ್ಯದ ಕೆಲಸ ಅಂತ ತಿಳ್ಕೊಳ್ಳೋಣ. ದಯಮಾಡಿ ಎಲ್ಲರೂ ಕೂಡ ಬನ್ನಿ.